ಚಾನಲ್ಗೆ ಸ್ವಾಗತ. ಇವಾಗ ಸಮರ್ ಇದೆ, ತುಂಬ ಸೆಕೆ ಇರುತ್ತೆ. ಏನು ತಿನ್ನಬೇಕು ಡಿಫ್ರೆಂಟಾಗಿ ತಂಪಾಗಿ ಅಂತ ಗೊತ್ತಾಗಲ್ಲ. ಸ್ವಲ್ಪ ಅವಲಕ್ಕಿ ಮೊಸರಿದ್ದರೆ ಸಾಕು, ನೀವು ತುಂಬ ಒಳ್ಳೆ ರೆಸಿಪಿ ಮಾಡ್ಕೋಬೋದು. ಇದನ್ನು ವಿತೌಟ್ ಫೈರ್ ಕುಕ್ಕಿಂಗ್ ಅಂತಲೂ ನೀವು ರೆಸಿಪಿ ತೊಗೋಬೋದು. ಇವಾಗ ಒಂದು ಸ್ವಲ್ಪ ಅವಲಕ್ಕಿನ ನೀಟಾಗಿ ತೊಳ್ಕೊಂಡ್ಬಿಟ್ಟು ಒಂದು 5 ನಿಮಿಷ ನೆನೆಯಲ್ಲಿ ಬಿಡಬೇಕು. ಅವಲಕ್ಕಿ ನೆನೆದಾದಮೇಲೆ ಮೊಸರನ್ನು ಹಾಕಬೇಕು. ಮೊಸರು ಕೂಡ ತಂಪಿರಬೇಕು. ಹಾಗೆ ಗಟ್ಟಿ ಮೊಸರಿದ್ದರೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೋಬೇಕು. ನೀರು ಕೂಡ ಫ್ರಿಜ್ಜಲ್ಲಿಟ್ಟು ತಂಪಾಗಿಟ್ಟರೆ ಒಳ್ಳೆಯದು. ಮೊಸರು ಅವಲಕ್ಕಿ ಚೆನ್ನಾಗಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ, ನಿಮಗೆ ಕನ್ಸಿಸ್ಟೆನ್ಸಿನೂ ತೆಳುವಾಗಿ, ಸ್ವಲ್ಪ ಜಾಸ್ತಿ ತೆಳುವಾಗಿ ಬೇಕಂದರೆ ನೀರಿನ ಪ್ರಮಾಣ ಜಾಸ್ತಿ ಹಾಕಿ, ಇಲ್ಲ ಗಟ್ಟಿ ಬೇಕಂದರೆ ಗಟ್ಟಿ ಮಾಡ್ಕೋಬೋದು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಬೇಕು. ಇದು ಸಮ್ಮರ್ಗೆ ತುಂಬ ಒಳ್ಳೆಯ ರೆಸಿಪಿ. ನೀವು ಮಧ್ಯಾಹ್ನ ತಿನ್ಬೋದು, ಇಲ್ಲ ಬೆಳಗ್ಗೆ ಕೂಡ ತಿನ್ಬೋದು. ಒಗ್ಗರಣೆ ಹಚ್ಕೊಂಡು ನಾವು ಯಾವಾಗಲೂ ಅವಲಕ್ಕಿ ತಿಂತಿರ್ತೀವಿ. ಇವಾಗ ಬೇಸಿಗೆಗಾಲ ಇದ್ದಿದ್ದರಿಂದ ಇದು ಚೆನ್ನಾಗಿ ಅನಿಸುತ್ತೆ. ಹಾಗೆ ಸಣ್ಣದಾಗಿ ಕಟ್ ಮಾಡಿಕೊಂಡಿರುವಂಥ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಹಾಕಿ ಮಿಕ್ಸ್ ಮಾಡಬೇಕು. ನಿಮಗೆ ಕೊತ್ತಂಬರಿ ಇಷ್ಟ ಅಂದರೆ ಕೊತ್ತಂಬರಿನೂ ಕಟ್ ಮಾಡಿ ಹಾಕ್ಕೋಬೇಕು, ಅದು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಇದನ್ನು ಶೇಂಗಾ ಚಟ್ನಿ ಪುಡಿ ಜೊತೆ, ಇಲ್ಲ ಪುಟಾಣಿ ಚಟ್ನಿ ಪುಡಿ ಜೊತೆ ತಿನ್ಬೋದು, ಇಲ್ಲ ಅಂದರೆ ಉಪ್ಪಿನಕಾಯಿ ಜೊತೆನೂ ತಿನ್ಬೋದು. ಒಳ್ಳೆ ಹೆಲ್ದಿ ರೆಸಿಪಿ. ನಿಮಗೆ ಇಷ್ಟವಾದರೆ ಟ್ರೈ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.